ಇದೆಲ್ಲ ಅಡಿಕೆ ಮರ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದನ್ನೇನು ಮಾಡ್ತಾರೆ? ಒಣಗಿಸಿದ್ರೆ ಈಗ ನಾನು ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೂಲ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ವೀಕೆಂಡ್ ಮಂಗ್ಳೂರಿಗೆ ಹೋಗಿದ್ವಿ ನನ್ನ ಫ್ರೆಂಡ್ ಮನೆಗೆ. ಸೊ ವೀಕೆಂಡು ಹೇಗೆಲ್ಲ ಆಯಿತು, ನಾವು ಅಲ್ಲಿ ಏನೇನೆಲ್ಲ ನೋಡಿದ್ವಿ, ಹಾಗೆ ಮಂಗ್ಳೂರು ಸ್ಪೆಷಲ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಭೂತಕೋಲ. ಸೊ ಅದನ್ನು ನೋಡೋಕ್ಕೂ ಕೂಡ ಹೋಗಿದ್ವಿ. ಅದೆಲ್ಲ ಹೇಗಿತ್ತು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರ ನೋಡಿ. ನಾವು ಮೊದಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ KSRTC ಬಸ್ನ. ಸೊ ಬುಕ್ಕಿಂಗ್ ಆಗಿದ್ದರಿಂದ ನಾವು ಮೆಜೆಸ್ಟಿಕ್ಕಲ್ಲಿ 10:30 ಬಸ್ಸು. ಸೊ ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸು. ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ 10 o'clockಗೆ ಮೆಜೆಸ್ಟಿಕ್ ರೀಚ್ ಆದ್ವಿ. ಸೊ ನೀವು ಅಲ್ಲಿ ನೋಡ್ಬೋದು, ನನ್ನ ಫ್ರೆಂಡ್ಸು ಅಲ್ಲಿ ಕಂಡಕ್ಟರ್ ಹತ್ರ ಮಾತಾಡ್ತಿದ್ದಾರೆ, ಬುಕ್ಕಿಂಗ್ ಆಗಿತ್ತಲ್ಲ ಅದನ್ನೆಲ್ಲ ತೋರಿಸಿ. ಸೊ ನೆಕ್ಸ್ಟ್ ಇವಾಗ ಬಸ್ ಹತ್ಕೊಂಡ್ವಿ. ನಮ್ಮ ಸೀಟಲ್ಲಿ ನಾವು ರಿಸರ್ವ್ ಆಗಿರೋ ಸೀಟಲ್ಲೇ ಕೂತ್ವಿ. ಸೊ ನಾವು ಮುಂಚೆನೇ ಬುಕ್ ಮಾಡಿದ್ದು ಒಳ್ಳೆಯದೇ ಆಯಿತು. ತುಂಬ ರಶ್ ಇತ್ತು ಆ್ಯಕ್ಚುಲಿ. ಜನ ಎಲ್ಲ ಎಲ್ಲೋಗ್ತಾರಪ್ಪ ಅಂತ ಅನ್ನಿಸ್ತಾ ಇತ್ತು. ರಶ್ ಇದ್ದಿದ್ದರಿಂದ ನಾವು ಬುಕ್ ಮಾಡಿಲ್ಲ ಅಂದರೆ ನಮಗೆ ಸೀಟ್ ಸಿಗ್ತಾನೆ ಇರಲಿಲ್ಲ. ಸೊ ಕರೆಕ್ಟಾಗಿ 10:30ಗೆಲ್ಲ ಬಸ್ ಹೊರಡ್ತು. ಬಟ್ ಆದರೆ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಕೂಡ. ನೀವು ನೋಡ್ಬೋದಲ್ಲಿ ಮುಂದೆ ಎಷ್ಟೊಂದು ಬಸ್ಗಳೆಲ್ಲ ನಿಂತಿದೆ ಅಂತ. ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಸೊ ಹೆಂಗೋ ಬಸ್ಸು ಮೆಜೆಸ್ಟಿಕ್ ಬಿಡೋಷ್ಟರಲ್ಲೇ ಆಲ್ಮೋಸ್ಟ್ 15 to 20 minutes ಇಲ್ಲೇ ಆಯಿತು. ನಮಗೆ ಮೇಯ್ನು ಭೂತಕೋಲ ನೋಡಬೇಕು ಅನ್ನೋ ಫುಲ್ಲು ಕಾತರದಿಂದನೇ ಹೋದ್ವಿ. ನೀವು ಹೇಳ್ಬೋದು ಅದು ಕಾಂತಾರ ಎಫೆಕ್ಟ್ ಅಂತ. ಆಬ್ವಿಯಸ್ಲಿ ಹೌದು. ಸೊ ತುಂಬ ಆಸೆ ಇತ್ತು ನೋಡಬೇಕಂತ. ನೆಕ್ಸ್ಟು ನಾವು 5:30ಗೆಲ್ಲ ಕುಕ್ಕೆ ರೀಚ್ ಆದ್ವಿ, ಕುಕ್ಕೆ ಸುಬ್ರಹ್ಮಣ್ಯ. ಸೊ ಹೇಗಿದ್ದರೂ ರೀಚ್ ಆಗಿದ್ದೀವಿ. ಟೆಂಪಲ್ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ನೀವು ಅಲ್ಲಿ ನೋಡ್ಬೋದು ಎಷ್ಟೊಂದು ಕ್ಯೂ ನಿಂತಿದೆ ಅಂತ. ಅವರೆಲ್ಲ ಲಗೇಜ್ ಇಡೋಕ್ಕಂತ ನಿಂತಿದ್ರು. ಆ್ಯಕ್ಚುಲಿ ಅದು ನಮಗೆ ಗೊತ್ತಿಲ್ಲದೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲಿಂದ ಅಲ್ಲೇ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಸೊ ನೀವು ಇಲ್ಲಿ ನೋಡ್ಬೋದು 5:45ಗೆಲ್ಲ ಎಷ್ಟೊಂದು ಜನ ಇದ್ದಾರೆ, ರಶ್ ಇದೆ ಅಂತ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಅವರ ಊರಿನ ಬಸ್ ಹತ್ಕೊಂಡ್ವಿ. ನಮ್ಮ ಫ್ರೆಂಡ್ ಅವ್ರ ಊರು ಕುಕ್ಕೆ ಸುಬ್ರಹ್ಮಣ್ಯದಿಂದ ಆಲ್ಮೋಸ್ಟ್ 1 hour ಇತ್ತು. ಅದು ಗುತ್ತಿಗಾರು ಹತ್ರ ಇರೋ ಕಾಜಿ ಮಡ್ಕ ಅಂತ ಊರ ಹೆಸರು. ನೀವು ನೋಡ್ಬೋದು ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಗುತ್ತಿಗಾರು ಬಂದ್ವಿ ನಾವು ಸ್ಟಾಪಿಗೆ. ಧನುಷ್ ಅವರು ಅವ್ರ ಅಪ್ಪಂಗೆ ಕಾಲ್ ಮಾಡ್ತಾಯಿದ್ದಾರೆ, ನೋಡ್ಬೋದು. ಇವರು ಬಂದು ವಿಕಾಸ್ ಅಂತ ನನ್ನ ಫ್ರೆಂಡು, ಇವರು ದಿವ್ಯಾ, ಇವರೇ ಧನುಷ್ ಅಚ್ರಪಾಡಿ ಅಂತ, ಇವ್ರ ಹೆಸರು ಪ್ರಸಾದ್ ಅಂತ. ಸೊ ಧನುಷ್ ಅಚ್ರಪಾಡಿ ಅನ್ನೋದು ಅವ್ರ ಮನೆತನದ ಹೆಸರು. ಸೊ ಅವರಪ್ಪ ಬಂದರು. ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು. ತುಂಬ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಏನು ಅಂದರೆ ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಮನೆ ಇತ್ತು. ಅವರೆಲ್ಲ ಹೆಂಗಿರ್ತಾರೋ ಸೀರಿಯಸ್ಲಿ ನಮಗಂತೂ ಭಯ ಆಗುತ್ತೆ. ಬ್ಯಾಂಗ್ಳೂರು, ಮಂಡ್ಯ ಈ ಸೈಡ್ ಇದ್ದವರೆಲ್ಲ ಮಂಗಳೂರಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ, ಒಬ್ಬೊಬ್ಬರೇ ಇರೋದಕ್ಕೆ. ಬಟ್ ಪ್ಲೇಸ್ ಅಂತೂ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಅವ್ರ ಮನೆ ರೀಚ್ ಆದ್ವಿ ನಾವು. ಅವ್ರ ಅಪ್ಪನೂ ಅಷ್ಟೇ ತುಂಬ ಜಾವಿಯಲ್ ಆಗಿದ್ದರು. ಮನೆಗೆ ಎಂಟ್ರಿ ಆದ್ವಿ. ಇದೇ ಅವ್ರ ಮನೆ. ಅವರಮ್ಮ ನಮಗೋಸ್ಕರ ವೆಯ್ಟ್ ಮಾಡಿ ಪಾಪ ಆಚೆನೇ ಕೂತಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಮ್ಮ ಆಗ್ಬೋದು, ಅವರಪ್ಪ ಆಗ್ಬೋದು, ಅಂಕಲ್ ಆಂಟಿ ಅಂತೂ ತುಂಬ ಫ್ರೆಂಡ್ಲಿ ಆಗಿದ್ದರು. ನಮಗೆ ಏನೋ ಬೇರೆಯವ್ರ ಮನೆಗೆ ಬಂದಿದ್ದೀವಿ ಅಂತಲೇ ಅನಿಸ್ಲಿಲ್ಲ. ಸೊ ಎಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿ ಮಂಗಳೂರು ಬನ್ಸ್ ಮಾಡಿದರು ಆಂಟಿ, ಮತ್ತು ಗಟ್ಟಿ ಚಟ್ನಿ ಮಾಡಿದರು, ಕಾಯಿ ಚಟ್ನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ಫ್ಯಾನ್ ಆಗಿಬಿಟ್ಟೆ ಅದಕ್ಕೆ. ಟಿಫನ್ ಎಲ್ಲ ಆದಮೇಲೆ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂಥೇಳಿ, ಅವ್ರದ್ದು ಅಡಿಕೆ ತೋಟ ಇದೆ. ಸೊ ಆ ಅಡಿಕೆ ತೋಟ ಎಲ್ಲ ನೋಡ್ಕೊಂಬರೋಣ ಅಂಥೇಳಿ ಅಡಿಕೆ ತೋಟದ ಹತ್ರ ಹೋದ್ವಿ. ಇದೆ ಅವ್ರ ಅಡಿಕೆ ತೋಟ. ಮನೆ ಹತ್ರನೇ ತೋಟ ಇರೋದು. ಒಂದೇ ಮನೆ, ಅದು ಹೇಗಿರ್ತಾರೋ ಗೊತ್ತಿಲ್ಲ. ಆಮೇಲೆ ನಾನು ದಿವ್ಯಾ ಎಲ್ಲರೂ ಅಡಿಕೆ ತೋಟ ನೋಡೋಕ್ಕೆ ಹೋದ್ವಿ. ತುಂಬ ಚೆನ್ನಾಗಿದೆ. ನಾನು ಯಾವತ್ತೂ ಆ್ಯಕ್ಚುಲಿ ಸೀರಿಯಸ್ಲಿ ಹೇಳಬೇಕು ಅಂತಂದರೆ ಯಾವತ್ತೂ ನಾವು ಅಡಿಕೆ ತೋಟದ ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು. ಅಡಿಕೆ ಮರಕ್ಕೇ ಏನು ಮೆಣಸದು ಬಳ್ಳಿ ಹಬ್ಕೊಂಡಿರುತ್ತೆ. ಚೆನ್ನಾಗಿತ್ತು ನೋಡಲಿಕ್ಕೆ. ಅಲ್ಲೇ ಏಲಕ್ಕಿ ಇದು ಗಿಡ, ಇದು ನೋಡ್ಬೋದು, ಇದು ಮೆಣಸಿನ ಗಿಡ. ಇದು
ಆಮೇಲೆ ಲವಂಗದ ಗಿಡ ಎಲ್ಲ ಇತ್ತು, ಅದು ಮೊಗ್ಗು ಥರ ಇತ್ತು, ಅದು ಒಣಗಿಸಿದ್ರೆ ಅದು ಲವಂಗ ಆಗುತ್ತಂತೆ. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದು ಆ್ಯಕ್ಚುಲಿ ಅವ್ರದ್ದು ಅಡಿಕೆ ತೋಟ. ಒಂದು ಆಲ್ಮೋಸ್ಟ್ ಒಂದು 7-8 ಎಕರೆನೇ ಇರ್ಬೋದೇನೋ, ನನಗದು ಸರಿಯಾಗಿ ಐಡಿಯಾ ಇಲ್ಲ. ಅಡಿಕೆ ತೋಟ ಕೆಳಗಡೆ ಬಂದು ಕೊಳ ಅಂದರೆ ಕಾಲುವೆ ಥರ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೇ ಲವಂಗದ ಗಿಡ. ಇದರಲ್ಲೇ ಅದು ಮೊಗ್ಗು ಥರ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಇದೇ ಲವಂಗದ ಗಿಡ. ನೋಡಿ, ಲವಂಗ ಈ ಥರ ಇರುತ್ತೆ. ಫುಲ್ ಕಂಪ್ಲೀಟಾಗಿ ಒಣಗಿದ ಮೇಲೆ ಸೇಮ್ ಲವಂಗದ ಥರ ಆಗುತ್ತಂತೆ ಇದು. ಕೋಳಿಗಳು ಎಷ್ಟಿದೆ ಸುಮಾರು ಇಲ್ಲಿ? ಇದು ಅಡಿಕೆ. ಹಾಯ್ ಫ್ರೆಂಡ್ಸ್, ನೋಡಿ ಇದೇ ಲವಂಗ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದನ್ನೇನು ಮಾಡ್ತಾರೆ? ಒಣಗಿಸಿ ಇದು ಒಣಗಿದ್ರೆ ಲವಂಗ ಆಗುತ್ತಂತೆ. ನೆಕ್ಸ್ಟ್ ತೋಟ ಎಲ್ಲಾನು ಒಂದು ರೌಂಡ್ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಆಂಟಿ ಒಳ್ಳೆ ಅವ್ರ ಸೈಡ್ದು ಕೋರಿ ರೊಟ್ಟಿ ಮತ್ತು ಚಿಕನ್ ಸುಕ್ಕ ಎಲ್ಲ ಮಾಡಿದರು, ಮತ್ತು ಫಿಶ್ ಫ್ರೈ ಎಲ್ಲ ಮಾಡಿದರು. ಸೊ ಊಟ ಮಾಡೋಣ ಅಂಥೇಳಿ ಊಟ ಮಾಡ್ಕೊಂಡು ಬಂದು ಗೇಮ್ ಏನಾದರೂ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೆಟ್ ಆಡ್ತೀವಲ್ಲ, ಅದೇ 4 ಸೇಮ್ ಫ್ರೂಟ್ಸು ಅದೆಲ್ಲ ಸೆಟ್ ಮಾಡೋದು, ಅದನ್ನೆಲ್ಲ ಆಡೋಕ್ಕಂತ ಸ್ಟಾರ್ಟ್ ಮಾಡಿದ್ವಿ. ನಾನು ಅಲ್ಲಿ ಬರಿತಾ ಇದ್ದೀನಿ ಏನೇನು ಅಂತ ನೇಮ್ ಎಲ್ಲ. ಸೊ ಕೊನೆಗೆ ಸೆಟ್ ಆಡಿದ್ವಿ. ಸೊ ಸೆಟ್ಟಲ್ಲಿ ವಿನ್ ಆಗಿದ್ದು ನಾನೇ, ನನಗೆ ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸೊ ನಾನೇ ವಿನ್ ಆದೆ. ನೆಕ್ಸ್ಟ್ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಕೋಲ ನಡೀತಿದ್ದ ಜಾಗಕ್ಕೆ ಅಂಥೇಳಿ, ಕೋಲ ನಡೀತಿದ್ದಿದ್ದು ಊರಿಗೆ ಹೋದ್ವಿ. ಆ ಊರ ಹೆಸರು ಬಂದು ಅಂತಿಬೆಟ್ಟು ಅಂಥೇಳಿ ಆ ಊರ ಹೆಸರು. ಸೊ ಅಲ್ಲಿಗೆ ಹೊರಟ್ವಿ. ಅದೂ ಸುಳ್ಯ ಹತ್ರ ಬರುತ್ತಂತೆ. ಅದು ಡಿಸ್ಟೆನ್ಸ್ ಇತ್ತು, ನಮಗಂತೂ ತುಂಬ ಡಿಸ್ಟೆನ್ಸ್ ಅನ್ನಿಸ್ತು, ಅವ್ರಿಗೇನೋ ಅದು ಡಿಸ್ಟೆನ್ಸ್ ಅನ್ನಿಸ್ಲಿಲ್ಲ. ಸೊ ಬಂದ್ವಿ ನಾವು ಊರಿಗೆ. ಅವ್ರ ಊರಿಗೆ ಬಂದ್ವಿ. ಅಲ್ಲಿ ನೋಡಿ, ಅಲ್ಲಿ ಲೈಟ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಅದೇ ಕೋಲ ನಡೆಯೋ ಜಾಗ. ಇದು ಬಂದು ಧನುಷ್ ಅವ್ರದ್ದು ಅಜ್ಜಿ ಮನೆ. ಅಜ್ಜಿ ಮನೆ ಅಂದರೆ ಅವರ ಅಮ್ಮ ಅವರ ಮನೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನೆಲ್ಲ. ಖುಷಿ ಅನ್ನಿಸ್ತು. ಕೋಲ ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ಕೂಡ ಇನ್ನೂ ಜಾಸ್ತಿ ಆಗ್ತಾನೇ ಇತ್ತು, ಆ ಲೈಟ್ಸು ಅದೆಲ್ಲ ನೋಡಿ. ಸೊ ಕೋಲ ನಡೆಯೋ ಜಾಗಕ್ಕೆ ನಾವೆಲ್ಲರೂ ಹೊರಟ್ವಿ. ಧನುಷ್ ಮತ್ತು ಅವರಪ್ಪ ಮುಂದೆ ಹೋಗ್ತಾಯಿದ್ರು, ನಾವೆಲ್ಲ ಹಿಂದೆ ಹೋಗ್ತಾ ಇದ್ವಿ. ಇದೇ ಕೋಲ ನಡೆಯೋ ಜಾಗ, ನೋಡ್ಬೋದು ನೀವು. ಇಲ್ಲೂ ಅಷ್ಟೇ, ಒಂದೊಂದೇ ಮನೆ ಸುತ್ತ ಅಡಿಕೆ ತೋಟ, ಅದೇ ಥರನೇ ಸೇಮು. ಇದೇ ಕೋಲ ನಡೆಯೋ ಜಾಗ. ನೋಡಿ, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇಷ್ಟು ಅಂಗಳ ನೋಡಿ ಎಷ್ಟು ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೋಲ ನಡೆಯೋ ಜಾಗನ, ವಾದ್ಯದವರು ಇವರೆಲ್ಲ. ನಮಗೆಲ್ಲ ತುಂಬ ಹೊಸದು ಅನ್ನಿಸ್ತಾ ಇತ್ತು ಮಾತ್ರ. ಇದು ನೋಡಿ, ಇದರಲ್ಲೇ ದೇವ್ರನ್ನೆಲ್ಲ ಇಡೋದೆಲ್ಲ ಇದೆ. ದೇವ್ರ ಗುಡಿ ಥರ ಏನೋ ಮಾಡಿದರು. ಇದು ಕೂತ್ಕೊಳ್ಳೋಕೆ ಎಲ್ರಿಗೂ ಜಾಗ. ಇವ್ರು ನೋಡ್ಬೋದು ನೀವು ಇವಾಗ, ಇವರೆಲ್ಲ ಕೋಲ ಕಟ್ಟುತ್ತಾ ಇದ್ದಾರೆ. ನೀವು ಯೂಶಲಾಗಿ ಈಗ ಕಾಂತಾರ ಮೂವಿ ನೋಡಿರೋದ್ರಿಂದ ನಿಮ್ಗೆ ಐಡಿಯಾ ಇರುತ್ತೆ ಕೋಲ ಕಟ್ಟೋದು ಹೇಗೆ ಅಂತ, ಅಂದರೆ ಏನು ಅಂತ. ಸೊ ಇವರೆಲ್ಲ ಕೋಲ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದು ನೋಡೋಕ್ಕೂ ಒಂಥರ ಎಲ್ಲ ಹೊಸದು, ತುಂಬ ಚೆನ್ನಾಗಿತ್ತು. ಇವರು ಪೂಜಾರಿಗಳು. ಅಂದರೆ ಈಗ ನಮ್ಮ ಕಡೆ ಎಲ್ಲನೂ ಪೂಜಾರಿ ಮೇಲೆ ದೇವರೆಲ್ಲ ಬರುತ್ತಲ್ಲ, ಅದೇ ಥರ ಸಮಥಿಂಗ್ ಸೇಮ್ ಅದೇ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಇಲ್ಲಿ ಪೂಜಾರಿ ಆಗಿರ್ಬೋದು ಅಥವಾ ದೈವ ಆಗಿರ್ಬೋದು ಅಥವಾ ಭೂತ ಆಗಿರ್ಬೋದು, ಎಲ್ಲರೂ ಅಷ್ಟೇ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಇದೆ. ಸೊ ಆ ತುಳಸಿ ಕಟ್ಟೆನ ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಬರ್ತಾರೆ. ಅದನ್ನು ಅಬ್ಸರ್ವ್ ಮಾಡಿದೆ ನಾನು. ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ, ನೋಡ್ಲಿಕ್ಕೆ ಒಂಥರ ಖುಷಿ ಇತ್ತು. ಹೊಸ ರೀತಿ ಯಾವತ್ತೂ ನೋಡ್ದಿರೋದು ಖುಷಿ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಆಫ್ಟರ್ ಕಾಂತಾರ ಕೋಲ ನೋಡಬೇಕು ತುಂಬ ಆಸೆ ಇತ್ತದು. ಧನುಷಿಂದ ಅದು ಈಡೇರಿದೆ, ಖುಷಿ ಅನ್ನಿಸ್ತು. ಸೊ ನೋಡ್ಬೋದು ನೀವು, ಇವರು ಪೂಜಾರಿಗಳು.
ಈಗ ಇವ್ರದ್ದಾದ್ಮೇಲೆ ಆ್ಯಕ್ಚುಲಿ ಕೋಲ ಸ್ಟಾರ್ಟ್ ಆಗೋದೇ ಇವಾಗ. ಸೊ ಫಸ್ಟು ಕುಲದೈವ ನರ್ತನ ಮಾಡುತ್ತೆ, ಆಮೇಲಿಂದ ಭೂತಕೋಲ ಸ್ಟಾರ್ಟ್ ಆಗೋದು. ಸೊ ಇವಾಗ ವಿಡಿಯೋ ಲ್ಯಾಗ್ ಆಗ್ತಿರೋದ್ರಿಂದ ಈ ವಿಡಿಯೋನಲ್ಲಿ ನಾನು ಭೂತಕೋಲ ತೋರ್ಸೋಕ್ಕಾಗ್ತಿಲ್ಲ. ನೀವು ಭೂತಕೋಲ ನೋಡಬೇಕು ಅಂದರೆ ಪಾರ್ಟ್ 2ನ ನೀವು ನೋಡಲೇಬೇಕು. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ಯಾಕಂದರೆ ಒಂದಕ್ಕೊಂದು ಕಂಟಿನ್ಯೂಯೇಷನ್ ಇರುತ್ತೆ. ಹಾಗಾಗಿ ತುಂಬ ಮೈ ರೋಮಾಂಚನ ಹೇಳೋವಂಥ ವಿಡಿಯೋ ಕ್ಲಿಪ್ಸ್ ಎಲ್ಲ ನೀವು ನೋಡ್ಬೋದು. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಎಲ್ಲ ನೋಟಿಫಿಕೇಷನು ಬರುತ್ತೆ.